ಹೊಸರೋಡ್ನ ಕೆಂಪೇಗೌಡ ವೃತ್ತದಲ್ಲಿ ಅದ್ದೂರಿಯಾಗಿ ಆಚರಿಸಿದ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಹೊಸರೋಡ್ನ ಕೆಂಪೇಗೌಡ ವೃತ್ತದಲ್ಲಿ ನಾಡಪ್ರಭು ಕೆಂಪೇಗೌಡ ಸಂಘದ ವತಿಯಿಂದ ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಆಚರಣೆಯನ್ನು ಕೆಂಪೇಗೌಡ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಹಾಗೂ ಸಡಗರದಿಂದ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯ ಎನ್. ಶ್ರೀನಿವಾಸ್ ರೆಡ್ಡಿ ಮಾತನಾಡುತ್ತಾ, ನಾಡಪ್ರಭು ಕೆಂಪೇಗೌಡರ ತತ್ವ ಆದರ್ಶಗಳು ನಮಗೆ ದಾರಿ ದೀಪವಾಗಿವೆ. ಅವರ ದೂರದೃಷ್ಟಿ, ಮಾದರಿ ಆಡಳಿತವು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಎಂಬುದಾಗಿ ತಿಳಿಸಿದರು. ಬೆಂಗಳೂರಿನ ನಿರ್ಮಾತ ಕೆಂಪೇಗೌಡರ ಜಯಂತಿ ಇವತ್ತು ನಮ್ಮ ಈ ಭಾಗದಲ್ಲಿ ನಮ್ಮ ವಾರ್ಡಿನ ಎಲ್ಲ ಪ್ರಮುಖರು, ನಮ್ಮ ಶಿವಣ್ಣವರು ಅಧ್ಯಕ್ಷರು, ಕೆಂಪೇಗೌಡರ ಈ ಭಾಗದ ಅಧ್ಯಕ್ಷರು, ಕೆಂಪೇಗೌಡರ ಒಂದು ಅನುಷ್ಠಾನದ ಅಧ್ಯಕ್ಷರು ಇವತ್ತು ಕೆಂಪೇಗೌಡ ಜಯಂತಿಯನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಈ ಭಾಗದ ಎಲ್ಲ ಮುಖಂಡರು, ಎಲ್ಲ ನಾಯಕರು ಎಲ್ಲ ಬಂದು ಈ ಭಾಗವಹಿಸಿ ಕೆಂಪೇಗೌಡರಿಗೆ ಶುಭಾಶಯಗಳನ್ನ ತಿಳಿಸಿದ್ರು. ನಮ್ಮ ಏನು ಬ್ರ್ಯಾಂಡ್ ಬೆಂಗಳೂರು, IT ಸಿಟಿ, ಗಾರ್ಡನ್ ಸಿಟಿ, ಅದೇ ರೀತಿ ಮತ್ತೊಂದು ಸಿಟಿ ಏನು ಕರಿತೀವಿ ನಾವು ಬೆಂಗಳೂರಿಗೆ, ಇದರ ನಿರ್ಮಾತರು ಕೆಂಪೇಗೌಡರು ಮುಂದಿನ ಫ್ಯೂಚರ್ ಹೆಂಗಿರಬೇಕು ಅಂತ ಅವಾಗಲೇ 500 ವರ್ಷದ ಹಿಂದೆ ಏನು ಅವರು ನಗರವನ್ನು ಕಟ್ಟಿದ್ರು, ಎಲ್ಲನೂ ಮನಸ್ಸಲ್ಲಿಟ್ಕೊಂಡು ಯಾವ ರೀತಿ ಇರಬೇಕು, ಒಂದು ನಗರ ಅಂದಮೇಲೆ ಹೆಂಗಿರಬೇಕು ಅನ್ನೋದನ್ನ ತೋರಿಸ್ಕೊಟ್ರು. ಅವರು ಏನು ಎಲ್ಲಿ ಪೇಟೆ ಯಾವುದಿರಬೇಕು, ಆಮೇಲೆ ಪೇಟೆಗಳು ಎಲ್ಲಿರಬೇಕು, ಕೆರೆ ಕಟ್ಟೆ, ಇನ್ನೊಂದು ಉದ್ಯಾನವನಗಳು ಎಲ್ಲೆಲ್ಲಿ ಇರಬೇಕು ಅಂತ ಎಲ್ಲ ಕರೆಕ್ಟಾಗಿ ಆ ಫ್ಯೂಚರ್ ಒಂದು 1000 ವರ್ಷಗಳ ಫ್ಯೂಚರ್ ಮೈಂಡಲ್ಲಿ ಇಟ್ಕೊಂಡು ಫ್ಯೂಚರ್ ಪ್ಲ್ಯಾನ್ ಮಾಡಿರೋಂಥ ಕೆಂಪೇಗೌಡರನ್ನ ಇವತ್ತು ನೆನೆಸ್ಕೊತಾ ಇದ್ದೀವಿ. ನಾವೆಲ್ಲರೂ ಬೆಂಗಳೂರಿನವರು ಎಲ್ಲರೂ ನೆನೆಸ್ಕೊಬೇಕು. ಇದೇ ಸಂದರ್ಭದಲ್ಲಿ ಹೊಸರೋಡ್ ಕೆಂಪೇಗೌಡರ ಸಂಘದ ಅಧ್ಯಕ್ಷರಾದ ಶಿವಣ್ಣ, ಸಂಘದ ಪದಾಧಿಕಾರಿಗಳಾದ ಗೋಪಾಲಪ್ಪ, ನಾಗನಾಥಪುರ ಶಿವಾರೆಡ್ಡಿ, ಕೇಶವರಾಜ್ ಗೌಡ ಮತ್ತು ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ, ಶೇಖರ್ ರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯಿತಿ HV ಶ್ರೀನಿವಾಸ್ ಮೂರ್ತಿ, ಅಂಬರೀಶ್, ಅನಿಲ್ ಇನ್ನೂ ಅನೇಕ ಅಭಿಮಾನಿಗಳು ಹಾಗೂ ಹೊಸರೋಡ್ ಗ್ರಾಮಸ್ಥರು ಹಾಜರಿದ್ದರು. ನಾಡಪ್ರಭು ಕೆಂಪೇಗೌಡರ ಜಯಂತಿ 516ನೇ ವಾರ್ಷಿಕೋತ್ಸವ ಶುಭಾಶಯಗಳು. ದಿನ ಕರ್ನಾಟಕ ಜನತೆ, ಪಕ್ಕದ ರಾಷ್ಟ್ರಗಳಿರ್ಬೋದು, ರಾಜ್ಯಗಳಿರ್ಬೋದು, ಈಗಿನ ಕಾಲದಲ್ಲಿ ನಮ್ಮ ಮೋದಿಜಿ ಈಗೇನು ಮಾಡಿದ್ದಾರೆ ಅದೇ ಮೋದಿಜಿ ಥರ ನಮ್ಮ ಕೆಂಪೇಗೌಡರು ಆಗಿನ ಕಾಲದಲ್ಲೇ ಮಾಡಿದ್ದಾರೆ. ಕೆಂಪೇಗೌಡರಿಗೆ ನಾವು ಏನು ಹೇಳಿದ್ರು ಕಮ್ಮಿ ಆಗುತ್ತೆ. ಭಾರತ ಮಾತಾಕ್ಕೆ ಜೈ, ಕೆಂಪೇಗೌಡರಿಗೆ ಜೈ. ನಾಡಿನ ಜನತೆಗೆ 516ನೇ ಕೆಂಪೇಗೌಡ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಈ ಹೊಸ ರೋಡಲ್ಲಿ ತುಂಬ ಅದ್ದೂರಿಯಾಗಿ ಜಾತಿ ಭೇದ ಭಾವ ಯಾವುದೂ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಈ ಜಯಂತ್ಯೋತ್ಸವವನ್ನು ಆಚರಿಸಿರ್ತಕ್ಕಂಥದ್ದಕ್ಕೆ ಎಲ್ಲರೂ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಮಕ್ಕಳ ಅಭಿವೃದ್ಧಿ ವೇದಿಕೆ ವತಿಯಿಂದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಕೆಂಪೇಗೌಡರು ಭಾರತ ದೇಶದಲ್ಲಿ ಅಮರವಾಗಿರ್ತಕ್ಕಂಥದ್ದು, ಅವರು ತಂದಿರ್ತಕ್ಕಂಥ ಯೋಜನೆಗಳು ಖಂಡಿತ ಎಲ್ಲರನ್ನ ವಿಶ್ವ ಭೂಪಟದಲ್ಲಿ ಬಿಡಿಸ್ತಕ್ಕಂಥದ್ದಾದ್ರಿಂದ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಹೇಳ್ತಾರೆ. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯ. ನಾಡಪ್ರಭು ಕೆಂಪೇಗೌಡರ ಜಯಂತಿ 516ನೇ ವಾರ್ಷಿಕೋತ್ಸವ ಶುಭಾಶಯಗಳು.